ಸರ್ ಸೇಮ್ ಕಿಚನ್ ನಿಮಗೆ ನೋಡ್ತಾ ಇದ್ದೀರಾ ಅಕ್ರಿಲಿಕ್ ಫಿನಿಶ್ ಥರ ಇದೆ. ಇದು ಬೇಸ್ ಯೂನಿಟ್ ಆಯಿತು, ಇದು ಮಿಡಲ್ ಯೂನಿಟ್ ಆಯಿತು, ಇದೆಲ್ಲ ನಿಮಗೆ ಬಂದುಬಿಟ್ಟು ಲಾಫ್ಟು ಸರ್. ನೀವು ಏನಾದರೂ ವುಡ್ನಲ್ಲಿ ಮಾಡ್ಸಕ್ಕೆ ಹೋದರೆ ಮಿನಿಮಮ್ ಮಾಡ್ಯುಲರ್ ಕಿಚನ್ ಬಂದುಬಿಟ್ಟು 2 lakhs ಪ್ಲಸ್ ಹೋಗುತ್ತೆ. ಆದರೆ ನಾನು ನಿಮಗೆ ಓನ್ಲಿ 49,000ಗೆ ಮಾಡ್ಕೊಡ್ತೀನಿ. ನೋಡಿದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ? ಇದು ವುಡ್ ಥರನೇ ಕಾಣ್ತಾ ಇದೆ ಸರ್ ಕಂಪ್ಲೀಟ್ ಆಗಿ. ಇದು ಯಾವುದು ವುಡ್ ಇಲ್ಲ, ಇದು ಬಂದ್ಬಿಟ್ಟು ಪ್ಯೂರ್ ಆಗಿ ಅಲ್ಯೂಮಿನಿಯಂ ಬರುತ್ತೆ. ನೋಡ್ತಾ ಇದ್ದೀರಾ ಇದರಲ್ಲಿ ಫ್ರೇಮ್ ಇದೆ, ಇದು ಬಂದ್ಬಿಟ್ಟು ಫ್ರೇಮ್ಲೆಸ್ ಬರುತ್ತೆ. ಇದು ಡ್ರೆಸ್ ಸ್ಟೋರೇಜ್ ಅಂತ ಹೇಳಿ ನಿಮ್ಗೆ ಏನಾದರೂ ಸ್ಪೇಸ್ ಜಾಸ್ತಿ ಬೇಕಾಗಿದ್ರೆ ನಾವು ಈ ತರ ಪ್ಲಾನ್ ಮಾಡ್ಬಿಟ್ಟು ಕೊಡ್ತೀವಿ. ಇದೇ ಇಂಟೀರಿಯರ್ಸ್ ನೋಡ್ತಾ ಇದ್ದೀರಲ್ಲ, ಈಗ ಇದೇ ಸೇಮ್ ಇಂಟೀರಿಯರ್ಸ್ ನೀವು ವುಡ್ನಲ್ಲಿ ಮಾಡಿದರೆ ನಿಮಗೆ 50% ಮೋರ್ ಆಗುತ್ತೆ. ನಾವು 50% ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಮೆಜಾರಿಟಿ ಕೇಸಸ್ನಲ್ಲಿ ಏನಾಗುತ್ತೆ, ಕಾರ್ನರ್ ಪ್ಲೇಸು ಡೆಡ್ ಆಗಿಬಿಡುತ್ತೆ. ನಾವು ಅದನ್ನು ಎಲ್ಲ ಯುಟಿಲೈಸ್ ಆದಂಗೆ ಕಾರ್ನರ್ಸು ಟೆಕ್ನೋಮಿತಿಂದ ಯಾರಾದರೂ ನಮ್ಮ ಶೋರೂಮಿಗೆ ಬಂದರೆ ಅವ್ರಿಗೆ ಫ್ರೀ ಡಿಸೈನು, ಫ್ರೀ ಸೈಟ್ ವಿಸಿಟು, ಫ್ರೀ ಪ್ಲಾನಿಂಗು, ಫ್ರೀ ಎಸ್ಟಿಮೇಷನು ಇದೆಲ್ಲ ನಿಮಗೋಸ್ಕರ ಅಂತ ಮಾಡಿಬಿಟ್ಟು ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತಿನ ಸಮಯದಲ್ಲಿ ತುಂಬಾ ಜನ ನಮಗೆ ಕೇಳ್ತಾ ಇದ್ರು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಮಾಹಿತಿ ಕೊಡಿ. ತುಂಬಾ ಜನರು ಆಲ್ರೆಡಿ ವುಡ್ ಇಂಟೀರಿಯರ್ ಎಲ್ಲ ಮಾಡಿಸ್ತಾ ಇದ್ರು, ಆದರೆ ಅದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಫ್ಯೂಚರ್ ಅಲ್ಲೆಲ್ಲ ತುಂಬಾನೇ ನಿಮಗೆ ಮತ್ತೆ ಇಂಟೀರಿಯರ್ ಮಾಡಿಸ್ಬೇಕು ಅನ್ನುವ ಪರಿಸ್ಥಿತಿ ಸಹಿತ ಬರುತ್ತೆ. ಅದು ಯಾವ ತರ ಇದೆ, ಹಾಗೂ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಿದ್ರೆ ಏನ್ ಬೆನಿಫಿಟ್ ಇರುತ್ತೆ, ವುಡ್ಗೆ ಅಲ್ಯೂಮಿನಿಯಂಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೂ ನಮ್ಮ ಬೆಂಗಳೂರಿನ ಅತಿ ಫೇಮಸ್ ಆಗಿರುವಂತಹ ಕಂಪ್ನಿ ಮರಾಜ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಸಹಿತ ಇರುತ್ತೆ. ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸರ್ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ. ಹಲೋ ಸರ್. ಹಲೋ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ನಾವು ತುಂಬಾ ಜನ ನಮಗೆ ಕೇಳ್ತಾ ಇದ್ರು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಹೇಳಿ ಸರ್, ವುಡ್ ಇಂಟೀರಿಯರ್ ಮತ್ತೆ ಅಲ್ಯೂಮಿನಿಯಂಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಸರ್, ಅಲ್ಯೂಮಿನಿಯಂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೀನಿ. ನಿಮಗೆ ಏನು ಅನ್ನಿಸ್ತಾ ಇದೆ? ಇದು ವುಡ್ ತರಾನೇ ಕಾಣ್ತಾ ಇದೆ ಸರ್ ಕಂಪ್ಲೀಟ್ ಆಗಿ. ವುಡ್ ಇದೆ ಸರ್? ಇದು ಇಲ್ಲ ಸರ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು. ಇದು ಯಾವುದು ವುಡ್ ಇಲ್ಲ, ಇದು ಬಂದ್ಬಿಟ್ಟು ಪ್ಯೂರ್ ಆಗಿ ಅಲ್ಯೂಮಿನಿಯಂ ಬರುತ್ತೆ. ಅಲ್ಯೂಮಿನಿಯಂ. ಓಕೆ ಗೆಳೆಯರೆ, ನೋಡೋಕೆ ವುಡ್ ತರ ಇದೆ, ಆದ್ರೆ ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಆಗಿರುತ್ತೆ. ತುಂಬಾನೇ ಸೂಪರ್ ಆಗಿರುತ್ತೆ ಸರ್. ಇದು ಲಾಂಗ್ ಟೈಮ್ ಬರುತ್ತಾ ಸರ್? ಲೈಫ್ ಟೈಮ್ ವಾರಂಟಿ. ಯಾಕಂದ್ರೆ ಹೌದು ಸರ್. ಸೂಪರ್ ಸರ್. ಮತ್ತೆ ಹೇಳಿ ಸರ್, ವುಡ್ಗೆ ಮತ್ತೆ ಅಲ್ಯೂಮಿನಿಯಂಗೆ ಏನ್ ಡಿಫ್ರೆನ್ಸ್ ಬರುತ್ತೆ? ಈಗ ಕಸ್ಟಮರ್ ಯಾರೇ ಇಂಟೀರಿಯರ್ ಮಾಡಿಸಿದ್ರೆ ಸರ್, ವುಡ್ಡಿಂದು ನೀವು ನೋಡಿದೀರಾ, ಅದರಲ್ಲಿ ನಿಮ್ ಫಿನಿಶಿಂಗ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ಬಬಲ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ತುಕ್ಕು ಹಿಡಿದ ಪ್ರಾಬ್ಲಮ್ ಇರುತ್ತೆ. ನಮ್ನಲ್ಲಿ ಯಾವ್ದು ಬರಂಗಿಲ್ಲ. ಇನ್ನು ಮುಂದೆನೆ ನೋಡ್ತಾ ಇದ್ದೀರಾ ಯಾವ ತರ ಫಿನಿಶಿಂಗ್ ಬಂದಿದೆ ನಮ್ದು. ಒಂದು ಬಬಲ್ ಪ್ರಾಬ್ಲಮ್, ಒಂದು ಫಿನಿಶಿಂಗ್ ಪ್ರಾಬ್ಲಮ್, ಲೈಫ್ ಟೈಮ್ ವಾರಂಟಿ ಸರ್. ಓಕೆ, ಲೈಫ್ ಟೈಮ್ ವರ್ಗೂ ಕಂಪ್ಲೀಟ್ ವಾರಂಟಿ ಇರುತ್ತೆ ಸರ್. ಏನೆಲ್ಲ ರೆಡಿ ಮಾಡ್ತೀರಾ ಸರ್ ನೀವು ಅಲ್ಯೂಮಿನಿಯಂ? ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ ನಮ್ಗೆ? ಹಾ ಸರ್, ಈಗ ನೋಡಿ, ಅದಕ್ಕೋಸ್ಕರ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ನಿಮ್ಗೆ ವೇರಿಯಸ್ ವೆರೈಟೀಸ್ ಇಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ವಾರ್ಡ್ರೋಬ್ಸ್ ನಲ್ಲೂ ನಿಮ್ಗೆ ಬೇರೆ ಬೇರೆ ವೆರೈಟೀಸ್ ಬೇಕು, ಇಲ್ಲಿದೆ. ಇದು ಬಂದ್ಬಿಟ್ಟು ವುಡ್ ಥೀಮ್ ನಲ್ಲಿ ಆಯ್ತು. ವುಡ್ ಥೀಮ್ ಆಯ್ತು. ಓಕೆ, ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಲ್ಯಾಕ್ಡ್ ಗ್ಲಾಸ್ ಅಂತ ಹೇಳ್ತೀವಿ. ಓಕೆ, ಇದು ನೀವು ನೋಡ್ತಾ ಇದ್ದೀರಾ ಫುಲ್ ಗ್ಲಾಸ್ ಥೀಮ್. ಇಲ್ಲಿ ತೆಗೆದಾದ್ಮೇಲೆ ಸೊ ಇದರಲ್ಲಿ ನಿಮ್ಗೆ ಏನ್ ಕಸ್ಟಮೈಸ್ ಆಪ್ಷನ್ಸ್ ಬೇಕು ಅದರಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಾ ಪ್ರೀಮಿಯಂ ಸೆಗ್ಮೆಂಟ್. ಈಗ ಇದು ಕಂಪ್ಲೀಟ್ ವೈಟ್ ಇದೆ, ಇದರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ. ಕಲರ್ ಆಪ್ಷನ್ಸ್ ನೀವು ಇಲ್ಲಿ ನೋಡಬಹುದು ಸರ್. ನಿಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ ಆಪ್ಷನ್ಸ್ ಬರುತ್ತೆ. ನೋಡಿ, ಈ ತರ ಕಲರ್ ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ನೀವು ಇಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಾಣುತ್ತೆ ಅಂತ. ಇದರ ಎಷ್ಟು ಕಲರ್ ಸಿಗುತ್ತೆ ಸರ್ ಇದರಲ್ಲಿ? ಸರ್, ಇದರಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಲರ್ ಸಿಗುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಇದರಲ್ಲಿ ಏನಂದ್ರೆ, ನೀವು ಯಾವ್ದು ಬೇಕು ಅದು ಕಸ್ಟಮೈಸ್, ನಿಮ್ಗೆ ಫೈಬ್ರಿಕ್ ಬೇಕು ಇಲ್ಲ ಅಂದ್ರೆ ನಿಮ್ಗೆ ಕಸ್ಟಮೈಸ್ ಕಲರ್ ಆಪ್ಷನ್ಸ್ ನಾವು ಮಾಡ್ಬಿಟ್ಟು ಕೊಡ್ತೀವಿ. ಸೂಪರ್ ಕಾಣುತ್ತೆ ನೋಡಿ ಸರ್. ಈ ತರ ಎಲ್ಲಾ ಕಲರ್ ಆಪ್ಷನ್ಸ್ ನಮ್ ಕಡೆ ಇದೆ. ಬ್ಲಾಕ್ ಇದೆ, ಇದರಲ್ಲೂ ಕಲರ್ ಚೇಂಜ್ ಮಾಡಬಹುದು. ಎಲ್ಲ ಸಿಗುತ್ತೆ ಸರ್ ಅದರಲ್ಲೂ. ನೀವು ಎಷ್ಟು ಕಲರ್ ಆಪ್ಷನ್ ಹೇಳ್ತೀರಾ ಎಲ್ಲಾ ಕಲರ್ ಆಪ್ಷನ್ಸ್ ನಮ್ ಕಡೆ ಇದೆ. ಕಂಪ್ಲೀಟ್ 100% ಕಸ್ಟಮೈಸೇಷನ್ ಇರುತ್ತೆ. ನೀವು ಯಾವ ತರ ಹೇಳ್ತೀರಾ ಆ ತರ ಸರ್ ರೆಡಿ ಮಾಡ್ಕೊಡ್ತಾರೆ. ಇಂಟೀರಿಯರ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ. ಇದನ್ನು ಅದೇ ತರ ಆಗುತ್ತಾ ಸರ್? ವಿದಿನ್ 1 month ಬೇಸ್ಡ್ ಆನ್ ನಿಮ್ದು ಏನ್ ಡಿಸೈನ್ ಇದೆ, ಏನ್ ಸೆಲೆಕ್ಷನ್ ಇದೆ ನಾವು ಮಾಡ್ಬಿಟ್ಟು ಕೊಡ್ತೀವಿ ಸರ್. ಒಂದೇ ಮಂತ್ ಅಲ್ಲಿ ಎಲ್ಲಿ ಬೇಕಾದ್ರೆ ಇಲ್ಲಿ ಸರ್, ಬೆಂಗಳೂರು ಸರೌಂಡಿಂಗ್. ಓಕೆ, ಆಲ್ ಓವರ್ ಬೆಂಗಳೂರು. ಡೈರೆಕ್ಟ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಸೆಂಟರ್ಗೂ ವಿಸಿಟ್ ಮಾಡಿ ಅಥವಾ ಕಾಲ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ. ಮತ್ತೆ ತೋರಿಸಿ ಬನ್ನಿ ಸರ್ ಏನೆಲ್ಲ ಇದೆ. ಇದು ವಾರ್ಡ್ರೋಬ್ ಎಲ್ಲ ಹೇಗೆ ಮಾಡಿದ್ರೆ ಸರ್? ತುಂಬಾ ಯುನೀಕ್ ಆಗಿ ಕಾಣ್ತಾ ಇದೆ ಸರ್. ನಿಮ್ಗೆ ಸ್ಲೈಡಿಂಗ್ ಬೇಡ, ನಿಮ್ಗೆ ಓಪನೇಬಲ್ ಬೇಕಂದ್ರೆ ನಮ್ ಕಡೆ ಸಿಂಗಲ್ ಸೈಡ್ ವಿತ್ ಶೆಲ್ಫ್ ಇದನ್ನು ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಅದೇ ಓಪನೇಬಲ್ ನಲ್ಲಿ ನಿಮ್ಗೆ ಡಬಲ್ ಸೈಡು ಬರುತ್ತೆ ವಿತ್ ಡ್ರಾಸ್ ಆಪ್ಷನ್. ನಿಮ್ಗೆ ಸೂಪರ್ ಆಗಿ ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಂ ಆಗಿ ಇಟ್ಟಿದ್ದಾರೆ ಅಂತ. ಕಂಪ್ಲೀಟ್ ಆಗಿ ವಿತ್ ಡ್ರಾ ಸಿಸ್ಟಮ್ ಇರುತ್ತೆ. ಇದನ್ನು ಕಲರ್ ಎಲ್ಲ ಕಸ್ಟಮೈಸ್ ಎಲ್ಲ ಇಲ್ಲಿ ನೋಡಬಹುದು ಸರ್. ನನ್ನ ಕಡೆ ಎಷ್ಟು ಕಲರ್ ಇದರಲ್ಲಿ ಯಾವ್ದು ಬೇಕು ಅದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಲೈಟಿಂಗ್ ಸರ್, ಇದು ಅದೇನೋ ಸ್ವಲ್ಪ ಡಿಫರೆಂಟ್ ಆಗಿದೆ ಅಲ್ವಾ ಸರ್? ಇದು ಬಂದ್ಬಿಟ್ಟು ನಾವು ಸ್ಟೋನ್ ಫಿನಿಶ್ ಅಂತ ಹೇಳ್ತೀವಿ. ಸ್ಟೋನ್ ಫಿನಿಶ್ ಇದು ಸ್ಲೈಡಿಂಗ್ ತರ ಕಾಣ್ತಾ ಇದೆ. ಹಾ ಸರ್, ಇದು ಬಂದ್ಬಿಟ್ಟು ನಾವು ರೂಟಿಂಗ್ ಅಂತ ಹೇಳ್ತೀವಿ. ಈ ರೂಟಿಂಗ್ ನಲ್ಲಿ ಬೆಸ್ಟ್ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಫ್ರೇಮ್ ಇದೆ. ಇದು ಬಂದ್ಬಿಟ್ಟು ಫ್ರೇಮ್ಲೆಸ್ ಬರುತ್ತೆ. ಇದು ಮಾರ್ಬಲ್ ಟೆಕ್ಸ್ಚರ್ ಆಯ್ತು. ಇದರಲ್ಲಿ ನಿಮ್ಗೆ ಬೇರೆ ಕಲರ್ಸ್ ಬೇಕು, ಅದನ್ನೆಲ್ಲ ರೂಟಿಂಗ್ ಮಾಡ್ಬೇಕಂದ್ರೆ ಅದನ್ನೆಲ್ಲ ನಾವು ಅವೈಲೇಬಲ್ ಮಾಡ್ಬಿಟ್ಟು ಕೊಡ್ತೀವಿ.
ಬೆಸ್ಟ್ ಅಂದ್ರೆ ಇದರಲ್ಲಿ ನಿಮ್ಗೆ ಫ್ರೇಮ್ಸ್ ಯಾವುದು ಬರಂಗಿಲ್ಲ. ಇದರಲ್ಲಿ ನಿಮ್ಗೆ ಯಾವ್ದು ಕಸ್ಟಮೈಸ್ ಆಪ್ಷನ್ಸ್ ಬೇಕು ಎಲ್ಲ ಕಸ್ಟಮೈಸ್ ಆಪ್ಷನ್ಸ್ ಬರುತ್ತೆ. ಇದೇನಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಡ್ರೆಸ್ಸಸ್ ಸ್ಟೋರೇಜ್ ಅಂತ ಹೇಳಿ. ಓಕೆ, ನಿಮ್ಗೆ ಏನಾದ್ರು ಸ್ಪೇಸ್ ಜಾಸ್ತಿ ಬೇಕಾಗಿದ್ರೆ ನಾವು ಈ ತರ ಪ್ಲಾನ್ ಮಾಡ್ಬಿಟ್ಟು ಕೊಡ್ತೀವಿ ಸರ್ ನಿಮ್ಗೆ. ನೋಡಿ ಯಾರಿಗೂ ಗೊತ್ತೇ ಆಗಲ್ಲ ನೀವು ಇದ್ರಲ್ಲಿ ಏನೇ ಇಟ್ರು ಸಹಿತ. ಎಸ್ ಸರ್, ಮತ್ತೆ ಸರ್ ಮತ್ತೇನಲ್ಲ? ಮತ್ತೆ ಈಗ ಒಬ್ಬೊಬ್ರು ನಿಮ್ಗೆ ವಾರ್ಡ್ರೋಬ್ ನಲ್ಲೇ ಹಿಡನ್ ಮಿರರ್ ಕೇಳ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಹಿಡನ್ ಮಿರರ್. ಇದೆಲ್ಲ ನಿಮ್ಗೆ ಸ್ಟೋರೇಜ್ ಕಡಿಮೆ ಆಗುತ್ತೆ, ಈಸಿಲಿ ನಿಮ್ಗೆ ಸೇವಿಂಗ್ ಆಗುತ್ತೆ ಸ್ಟೋರೇಜ್. ಹೌದು ಸರ್, ಹೌದು. ಈ ಮಿರರ್ ನಲ್ಲಿ ನಿಮ್ಗೆ ವಿತ್ ಸ್ಟೋರೇಜ್ ಏನಾದ್ರು ಬೇಕಾದ್ರೆ ಈ ಸೈಡ್ ಇದೆ ಸರ್ ನಮ್ ಕಡೆ. ಇಲ್ಲಿ ನೋಡ್ತಾ ಇದ್ದಾರೆ ವಿತ್ ಸ್ಟೋರೇಜ್ ಮಿರರ್ ಇದೆಲ್ಲ ಮಾಡ್ಬಿಟ್ಟು ಕೊಡ್ತೇವೆ ನಿಮ್ಗೆ. ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಇದು ಕಾಸ್ಮೆಟಿಕ್ ಹೋಲ್ಡರ್ಸ್ ಇಲ್ಲೆಲ್ಲ ನಿಮ್ಗೆ ಬರುತ್ತೆ. ಇದೇ ಇಂಟೀರಿಯರ್ಸ್ ನೋಡ್ತಾ ಇದ್ದೀರಲ್ಲ, ಈಗ ಇದೇ ಸೇಮ್ ಇಂಟೀರಿಯರ್ಸ್ ನೀವು ವುಡ್ನಲ್ಲಿ ಮಾಡಿದ್ರೆ ನಿಮಗೆ 50% ಮೋರ್ ಆಗುತ್ತೆ. ನಾವು 50% ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದೆಲ್ಲ ನಿಮ್ಗೆ ಏನೇನು ಬರುತ್ತೆ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ಎಸ್ಎಸ್ದು ಕಟ್ಲರಿ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಪ್ಲೇನು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪ್ಲೇಟ್ ಹೋಲ್ಡರ್ಸ್ ಆಯಿತು. ಆಮೇಲೆ ಇಲ್ಲಿ ಸ್ಟೋರೇಜ್ ಸ್ಪೇಸು ವಿತ್ ಬಾಟಲ್ ಪುಲ್ ಔಟು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡೋರ್ಸು ವಿತ್ ಫ್ರೇಮು. ಇದು ಮಿಡಲ್ ಯೂನಿಟ್ ಸರ್. ನಿಮಗೆ ಎಲ್ಲ ಸ್ಟೋರೇಜ್ ಯೂನಿಟ್ ಎಲ್ಲ ಇರುತ್ತೆ ಕಿಚನ್ ಎಲ್ಲ ಇಟ್ಕೊಂಡು. ಹೌದು ಸರ್, ಹೌದು. ಇದು ಬಂದ್ಬಿಟ್ಟು ನಿಮಗೆ ಲಾಫ್ಟ್. ಇದು ಆಯಿತು ನಿಮಗೆ ವಿತ್ ಫ್ರೇಮು. ನಿಮಗೆ ಫ್ರೇಮ್ಲೆಸ್ ಬೇಕು, ರೂಟಿಂಗ್ ಬೇಕು ಅಂತ ಹೇಳಿದ್ರೆ ಅದನ್ನು ಅವೈಲೇಬಲ್ ಇದೆ ನಮ್ಮ ಕಡೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ನಮ್ಮ ಪ್ರೀಮಿಯಂ ಕಿಚನ್ ತರ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೇನು ಬರುತ್ತಂದ್ರೆ, ನೀವು ನೋಡ್ತಾ ಇದ್ದೀರಾ ಟ್ಯಾಂಡಮ್ ಬಾಕ್ಸ್ ಅಂತ ಹೇಳ್ತೀವಿ ವಿತ್ PVC ಕಟ್ಲರಿ. ಸೂಪರ್. ಇದು ಆಯಿತು. ಮತ್ತು ಸೆಕೆಂಡ್ ಸ್ಟೋರೇಜ್ ಇದು. ಆಮೇಲೆ ನಿಮಗೆ ಟ್ಯಾಂಡಮ್ನಲ್ಲಿ ವಿತ್ ನಿಮಗೆ ಪ್ಲೇಟ್ ಹೋಲ್ಡರ್ಸ್ ಬೇಕು, ಪ್ಲೇಟ್ ಹೋಲ್ಡರ್ಸ್ ಎಲ್ಲ ಯಾವ ಥರ ಬೇಕು ಆ ಥರ ಬರುತ್ತೆ ಸರ್. ನೀವು ನೋಡ್ತಾ ಮೆಜಾರಿಟಿ ಕೇಸಸ್ನಲ್ಲಿ ಏನಾಗುತ್ತೆ, ಕಾರ್ನರ್ ಪ್ಲೇಸು ಡೆಡ್ ಆಗಿಬಿಡುತ್ತೆ. ನಾವು ಅದನ್ನು ಎಲ್ಲ ಯುಟಿಲೈಸ್ ಆದಂಗೆ ಕಾರ್ನರ್ಸು ನಿಮ್ಗೆ ಪ್ರತಿಯೊಂದು ಸ್ಪೇಸು ಯುಟಿಲೈಸ್ ಆಗಬೇಕು ಆ ಥರ ಮಾಡಿಬಿಟ್ಟು ಕೊಡ್ತೀವಿ ಸರ್ ನಿಮಗೆ. ಎಸ್ ಸರ್. ಮತ್ತು ಇದೆಲ್ಲ ಏನು ಸರ್ ಟೇಬಲ್ ಎಲ್ಲ? ಇದೆಲ್ಲ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಕೌಂಟರು. ನೀವು ಯಾವ ತರ ಬೇಕು, ಕಲರ್ಸ್ ಆಪ್ಷನ್ ಆಯ್ತು, ನಿಮ್ಗೆ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಆಯ್ತು, ಎಲ್ಲ ಮಾಡ್ಬಿಟ್ಟು ಕೊಡ್ತೇವೆ ನಿಮ್ಗೆ. ಎಸ್ ಸರ್. ಮತ್ತೆ ಏನೆಲ್ಲ ಮಾಡಿದ್ದೀರಾ ಸರ್? ಮತ್ತೆ ನಿಮ್ಗೆ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳಿ ಬರುತ್ತೆ. ಸೊ ಬರೀ ಶೆಲ್ಫ್ ತಿಂತ ಇದನ್ನು ನೋಡ್ತಾ ಇದ್ರ ಫುಲ್ ಪ್ಯಾಂಟ್ರಿ ಯೂನಿಟ್. ಇದು ಸ್ಟೋರೇಜ್ ನಿಮ್ಗೆ ಹೊರಗಡೆ ಬರುತ್ತೆ. ಕಂಪ್ಲೀಟ್ ನೋಡಿ, ತುಂಬಾನೇ ಯುನೀಕ್ ಆಗಿ ಮಾಡಿದ್ದಾರೆ, ತುಂಬಾ ಹೊಸದಾಗಿ. ಏನ್ ಸರ್ ಕಂಪ್ಲೀಟ್ ಯುನೀಕ್ ಆಗಿದೆ ಅಲ್ವಾ ಇದೆಲ್ಲ? ಹಾ ಸರ್. ಮತ್ತೆ ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಗೆಲ್ಲ ಅಡ್ಜಸ್ಟೇಬಲ್ ಬರುತ್ತೆ. ನಿಮ್ಗೆ ಹೇಗ್ ಬೇಕೋ ಅಲ್ಲಿ ಪ್ರಕಾರ ನೀವು ಮಾಡಿ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಾವು ಅಲ್ಲಿ ನಿಮ್ಗೆ ಪ್ರೀಮಿಯಂ ವಾರ್ಡ್ರೋಬ್ ರೂಟಿಂಗ್ ವಾರ್ಡ್ರೋಬ್ ತೋರಿಸಿದ್ವಿ. ಇದು ಬಂದ್ಬಿಟ್ಟು ಟಿವಿ ಯೂನಿಟ್ ಸರ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲೂ ಫ್ರೇಮ್ ಕಾಣಿಸ್ತಾ ಇಲ್ಲ, ಸೇಮ್ ಶೀಟೇ ನಾವು ರೂಟಿಂಗ್ ಮಾಡಿದೀವಿ. ಸೊ ಇದನ್ನಲ್ಲಿ ನಿಮ್ಗೆ ಇಷ್ಟು ಫ್ರೇಮ್ ಎಲ್ಲೂ ಕಾಣಿಸಂಗಿಲ್ಲ. ಈಗ ನಾನು ನಿಮ್ಗೆ ಶೀಟ್ ತೋರಿಸಿದ್ವಿ, ಅದು ಕಲರ್ ಆಪ್ಷನ್ ಆಯ್ತು. ನೀವು ಯಾವ ತರ ಡಿಸೈನ್ ಹೇಳ್ತೀರಾ ನಾವು ಡಿಸೈನ್ ಮಾಡಿಬಿಟ್ಟು ನಿಮ್ ಕಡೆಯಿಂದ ಅಪ್ರೂವಲ್ ತಗೊಂಡ್ಬಿಟ್ಟೆ ಮಾಡೋದು ಸರ್. ಮತ್ತೆ ಅದು ಆಯ್ತು. ಪ್ರತಿಯೊಂದು ಮನೆಗೆ ಏನ್ ಇಂಪಾರ್ಟೆಂಟ್ ಇರತ್ತೆ ಹೇಳಿ, ಪೂಜಾ ಮನೆ. ಪೂಜಾ ಮನೆ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಸರ್. ಹೌದು ಸರ್. ಈಗ ಇದು ಗಣೇಶಂದು ಇದು ಆಯ್ತು, ಹಿಂಗೆ ಎಲ್ಲ ಡಿಸೈನ್ ಮಾಡ್ತೀವಿ. ಒಳಗಡೆ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿರೋದು ಓಮ್ದು ಬರೋದು, ಹಿಂಗೆ CNC ಕಟಿಂಗ್ ಮಾಡಿ ನೀವು ಒಳಗಡೆ ಏನು ಹೇಳ್ತೀರಾ ಅದ್ರ ಪ್ರಕಾರ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಇಲ್ಲಿ ಇಡಕ್ ಸ್ಪೇಸ್ ಏನೋ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಟ್ರೈನು ಮಾಡ್ಬಿಟ್ಟು ಕೊಡ್ತೀನಿ ಸರ್. ಇದರಲ್ಲಿ ಇದ್ರಲ್ಲೂ ಸೈಜ್ ದೊಡ್ಡದು ಬೇಕು, ಚಿಕ್ಕದ್ ಬೇಕು, ದೊಡ್ಡದು ಚಿಕ್ಕದು ನೀವು ಯಾವ್ದು ಹೇಳ್ತೀರಾ ಎಲ್ಲ ಸೈಜ್ ಕಸ್ಟಮೈಸ್ ಮಾಡ್ಬಿಟ್ಟು ಕೊಡ್ತೀವಿ. ವಿತ್ ನಿಮ್ಗೆ ಈ ಪೂಜಾ ಯೂನಿಟ್ ಅಂದ್ರೆ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಬೇಕೇ ಬೇಕಾಗುತ್ತೆ. ಅದನ್ನಲ್ಲಿ ಸ್ಟೋರೇಜ್ ಸ್ಪೇಸ್ ಆಯ್ತು. ಮತ್ತೆ ಇದನ್ನಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಮ್ಗೆ ಲೈಟ್ ಬೇಕು, ಲೈಟ್ ಬೇಡ, ಅದು ಎಲ್ಲ ಬರುತ್ತೆ ಅದರಲ್ಲಿ ಸರ್. ನೀವು ಈಗ ನೋಡಿದ್ರಿ ಪ್ರೀಮಿಯಮು, ರೂಟಿಂಗು, ಟಿವಿ ಯೂನಿಟ್. ಇದು ಬಂದ್ಬಿಟ್ಟು ನಿಮ್ಗೆ ಬಜೆಟ್ ನಲ್ಲಿ ಟಿವಿ ಯೂನಿಟ್ ಮಾಡೋದಿದೆ, ಅದನ್ನೂ ಇದೆ ಸರ್. ಇದು ಪ್ರೊಜೆಕ್ಷನ್ ಮಾಡಿಬಿಟ್ಟು ನಿಮ್ಗೆ ಇಲ್ಲೆಲ್ಲ ಸ್ಟೋರೇಜ್ ಮಾಡಿಬಿಟ್ಟು ನೀವು ಡಿಫ್ರೆನ್ಸ್ ನೀವು ನೋಡ್ತಾ ಇದ್ದೀರಾ. ಕಲರ್ ನೀವು ಕೇಳಿದ್ರಲ್ಲ ಡಿಸೈನ್ ಆಪ್ಷನ್ಸು, ಅದರಲ್ಲಿ ನೀವು ಆ ಸೈಡ್ ನೋಡಿದ್ರಿ ಲೆಜ್ಜಸ್ ಇತ್ತು, ಇದರಲ್ಲಿ ಬಾಕ್ಸ್ ಇದೆ. ಸೊ ನೀವು ಎರಡು ಟೈಪ್ ನಲ್ಲಿ ನಿಮ್ಗೆ ಲೆಜ್ಜಸ್ ಬೇಕು, ಲೆಜ್ಜಸ್, ಈ ತರ ಬಾಕ್ಸ್ ಬೇಕು, ಈ ತರ ಬಾಕ್ಸು ಆಗುತ್ತೆ. ಈ ತರ ನೋಡಿ ಕಂಪ್ಲೀಟ್ ಆಗಿ ಬಾಕ್ಸಸ್ ಅಲ್ಲೂ ಸಿಗುತ್ತೆ. ಯಾವ ತರ ಬೇಕು ಆ ತರ ರೆಡಿ ಮಾಡ್ಕೊಡ್ತಾರೆ. ಇದನ್ನೆಲ್ಲ ಅಲ್ಯೂಮಿನಿಯಂ ಸರ್. ಎಲ್ಲ ನೋಡೋಕ್ ಮಾರ್ಬಲ್ ತರ ಲುಕ್ ಇರುತ್ತೆ. ಮಾರ್ಬಲ್ ತರ ನಿಮ್ಗೆ ಫೈನೆಸ್ಟ್ ಫಿನಿಶಿಂಗು ಮಾಡ್ಬಿಟ್ಟು ಕೊಡ್ತೀವಿ ಸರ್ ನಾವು. ಇದನ್ನು ನೋಡ್ತಾ ಇದ್ದೀರಾ ವಿಕ್ಕರ್ ಬಾಸ್ಕೆಟ್ ಅಂತ ಹೇಳ್ತೀವಿ. ಔಟ್ಡೋರ್ ವೆಜಿಟೇಬಲ್ಸ್ ಆಯ್ತು, ಇಲ್ಲಾಂದ್ರೆ ನಿಮ್ ಫ್ರೂಟ್ಸ್ ಆಯ್ತು, ಇಲ್ಲೆಲ್ಲ ಇಡಕ್ಕೆ. ಇದು 2 ಬೇಕಾ 2, 3 ಬೇಕಾ 3, ಇದೆಲ್ಲ ನೀವು ಕಸ್ಟಮೈಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್ ನಿಮ್ಗೆ. ಈ ಒಂದು ಕಿಚನ್ ಸೇಮ್ ಟು ಸೇಮ್ ಮಾಡಿಸ್ಬೇಕಂದ್ರೆ ಏನ್ ಕಾಸ್ಟ್ ಆಗ್ಬೋದು ಸರ್? ಸರ್ ಸೇಮ್ ಕಿಚನ್ ನಿಮ್ಗೆ ನೋಡ್ತಾ ಇದ್ದೀರಾ ಎಕ್ರೆಲಿ ಫಿನಿಶ್ ತರ ಇದೆ. ಇದು ಬೇಸ್ ಯೂನಿಟ್ ಆಯ್ತು, ಇದು ಮಿಡಲ್ ಯೂನಿಟ್ ಆಯ್ತು, ಇದೆಲ್ಲ ನಿಮ್ಗೆ ಬಂದ್ಬಿಟ್ಟು ಲಾಫ್ಟ್ ಸರ್. ನೀವು ಏನಾದ್ರು ವುಡ್ನಲ್ಲಿ ಮಾಡ್ಸಕ್ ಹೋದ್ರೆ ಮಿನಿಮಮ್ ಮಾಡ್ಯುಲರ್ ಕಿಚನ್ ಬಂದ್ಬಿಟ್ಟು 2 lakhs ಪ್ಲಸ್ ಹೋಗುತ್ತೆ. ಆದ್ರೆ ನಾನು ನಿಮ್ಗೆ ಓನ್ಲಿ 49,000 ಮಾಡ್ಕೊಡ್ತೀನಿ. ಬರೀ 49,000? ಹೌದು ಸರ್, ಹೌದು. ಮತ್ತೆ ಬೇಸ್ಡ್ ಆನ್ ನಿಮ್ದು ಏನಾದ್ರು ಕಿಚನ್ ದೊಡ್ಡದಿದೆ, ಅದು ಏನಿದೆ ಅದು ಪರ್ ಸ್ಕ್ವೇರ್ ಫೀಟ್ ಪ್ರಕಾರ ನಿಮ್ದು ಏನಿದೆ ಎಲ್ಲ ಡಿಸೈನ್ ಮಾಡ್ಬಿಟ್ಟು ಕೊಡೋಣ ಸರ್. ಈಗ ಯಾರೇ ಮನೆಗೆ ಒಂದು ಇಂಟೀರಿಯರ್ ಮಾಡಿಸ್ಬೇಕಂದ್ರೆ ಮಿನಿಮಮ್ ಎಷ್ಟು ಬಜೆಟ್ ಇರ್ಬೇಕು ಸರ್ ಅವ್ರ ಹತ್ರ? ಸರ್ ನಿಮ್ದು ಏನಾದ್ರು 2 BHK ಇದೆ, 2 ರೂಮ್ನಲ್ಲಿ ವಾರ್ಡ್ರೋಬ್, ಲಾಫ್ಟ್, ಕಿಚನ್ ಮತ್ತೆ ಒಂದು ಟಿವಿ ಯೂನಿಟ್ ಬೇಕಂದ್ರೆ
ನಾನು ಓನ್ಲಿ 3 lakhs ನಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಬರೀ 3 lakhs ಅಲ್ಲಿ? ಹೌದು ಸರ್, ವಿತ್ ನಿಮಗೆ ಎಲ್ಲ ಕಲರ್ ಆಪ್ಷನ್ಸು, ನೀವು ಯಾವ ಕಲರ್ ಹೇಳ್ತೀರಾ ಆ ಕಲರ್ ಆಪ್ಷನ್ಸು ವಿತ್ ಫೈನೆಸ್ಟ್ ಫಿನಿಶಿಂಗು ಅಲ್ಯೂಮಿನಿಯಂ ಇಂಟೀರಿಯರ್ಸು 3 lakh ನಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ ಸರ್ ನಿಮ್ಮ 2 BHK. ವಿತ್ ಲೈಫ್ ಟೈಮ್ ವಾರಂಟಿನಾ ಸರ್? ಲೈಫ್ ಟೈಮ್ ವಾರಂಟಿ ಸರ್ ನಿಮಗೆ. ಎಷ್ಟು ದಿನದಲ್ಲಿ ಮಾಡ್ತೀರಾ ಸರ್? ಅದು ನಿಮಗೆ 2 BHK ನಾನು ಹೇಳಿರೋದು ಇದು ನಿಮಗೆ 20 ದಿನದಲ್ಲಿ ಮುಗಿದ್ಬಿಡುತ್ತೆ ಸರ್. ಬರೀ ಇಂಟೀರಿಯರ್ ನಾವು ನೋಡಿದ್ವಿ, ತುಂಬಾನೇ ಚೆನ್ನಾಗಿದೆ. ಸೊ ಯಾರೇ ಕಸ್ಟಮರ್ ಮಾಡಿಸ್ಬೇಕಂದ್ರೆ ಏನು ಪ್ರೊಸೆಸ್ ಇರುತ್ತೆ ಸರ್? ಸರ್ ಏನಿಲ್ಲ, ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಕನಕಪುರ ರೋಡು LH9 ಮೆಟ್ರೋ ಸ್ಟೇಷನ್ ಪಕ್ಕಾನೆ. ಸೊ ನೀವು ಇಲ್ಲಿ ಬನ್ನಿ, ನಾವು ನಿಮಗೆ ಪೂರ ಡೀಟೇಲ್ಸು ನಿಮ್ದು ಏನು ಪ್ರೊಸೆಸ್ ಇದೆ ನಾವು ಇಲ್ಲಿ ತಿಳ್ಕೊತೀವಿ. ಆಮೇಲೆ ನಾವು ಕಾಂಟ್ಯಾಕ್ಟ್ ನಂಬರು ಇದೆ, ನೀವು ಕಾಲ್ ಮಾಡಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನಾವು ಗೈಡ್ ಮಾಡ್ತೀವಿ ನೀವು ನಮ್ಮ ಆಫೀಸಿಗೆ ಹೇಗೆ ಬರಬೇಕಂತ ಹೇಳಿ. ನಮ್ಮ ಆಫೀಸ್ ಬಂದುಬಿಟ್ಟು ವೇರಿಯಸ್ಸು ಡಿಸೈನ್ಸ್ ಇದೆ, ನೀವು ಇದು ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮ್ಮದು ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಮೆಷರ್ಮೆಂಟ್ ತೊಗೊಂಡು ಅಕ್ಯುರೇಟಾಗಿ ಕೊಟೇಶನ್ ಕೊಡ್ತೀವಿ ಸರ್. ಸರ್ ಯಾರೇ ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ಏನು ಆಫರ್ ಕೊಡ್ತೀರಾ ಸರ್ ನೀವು? ಟೆಕ್ನೋಮಿತಿಂದ ಯಾರಾದರೂ ನಮ್ಮ ಶೋರೂಮಿಗೆ ಬಂದರೆ, ನಿಮ್ಮ ಸೈಡಿಂದ ಯಾರು ಬರ್ತಾರೆ ಅವ್ರಿಗೆ ಫ್ರೀ ಡಿಸೈನು, ಫ್ರೀ ಸೈಟ್ ವಿಸಿಟು, ಫ್ರೀ ಪ್ಲಾನಿಂಗು, ಫ್ರೀ ಎಸ್ಟಿಮೇಷನು ಇದೆಲ್ಲ ನಿಮಗೋಸ್ಕರ ಹತ್ರ ಮಾಡಿಬಿಟ್ಟು ಕೊಡ್ತೀವಿ. ಓಕೆ ಗೆಳೆಯರೆ, ಇದೆಲ್ಲ ನೀವು ಫ್ರೀ ಆಗಿ ನಿಮಗೆ ಬೇರೆ ಕಡೆ ಎಲ್ಲ ಸಿಗಲ್ಲ. ಬೇರೆ ಕಡೆಯವರು ಕನ್ಸಲ್ಟೇಷನ್ಗೆ 2,000 3,000 ಚಾರ್ಜ್ ಮಾಡ್ತಾರೆ. ಅದೇ ವಿಡಿಯೋ ನೋಡಿ ಬನ್ನಿ, ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಓನ್ಲಿ ಇಂಟೀರಿಯರ್ ಕಾಸ್ಟ್ ಅಷ್ಟೇ ನೀವು ಕೊಡೋದಿರುತ್ತೆ. ರಿಮೈನಿಂಗ್ ಕನ್ಸಲ್ಟೇಷನ್, ವಿಸಿಟಿಂಗ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಒಳ್ಳೆ ಡಿಸೈನ್ಸ್ನ ಎಲ್ಲ ನಮ್ಮ ವೀಕ್ಷಕರಿಗೆ ಮಾಡಿ ಕೊಡ್ತಾ ಇದ್ದೀರಾ.